ಸ್ಮಶಾನವನ್ನು ಭೂ ಕೈಲಾಸ ಮಾಡಿದ ಪವಾಡ ಸಿದ್ಧರ ಕಥೆಯಿದು. ಜನಪದರ ಪ್ರಕಾರ ಗುರುಗಳ ಆದೇಶದಂತೆ ಯಲ್ಲಾಲಿಂಗ ಮಹಾರಾಜರು ಪಶ್ಚಿಮ ದಿಕ್ಕಿಗೆ ಪ್ರಯಾಣಿಸಿ ಕೊನೆಗೆ ಮುಗಳಖೋಡದ ಸ್ಮಶಾನ ಪ್ರದೇಶದಲ್ಲಿ ನೆಲೆಸಿದರು. ಆವಾಗ ಇಲ್ಲಿನ ಪ್ರದೇಶವು ಅಧರ್ಮದಿಂದ ಕೂಡಿತ್ತು. ದಿನೇ ದಿನೇ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ಪರಿವರ್ತಿಸುತ್ತಾ ಬಂದರು. ಇಂದು ಮುಗಳಖೋಡದ ಮಠದತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಮೊದಲ ನೋಟದಲ್ಲೇ ನಮ್ಮನ್ನು ಆಕರ್ಷಿಸುವುದು ಭಾರತದ ಯುವಶಕ್ತಿಯ ಪ್ರತೀಕ ಸ್ವಾಮಿ ವಿವೇಕಾನಂದರ ಭವ್ಯ ಪ್ರತಿಮೆ. ಮುಂದೆ ಸಾಗಿದಂತೆ ಈ ಪುಣ್ಯಭೂಮಿಯ ಆಧ್ಯಾತ್ಮಿಕ ಚೈತನ್ಯಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಯಲ್ಲಾಲಿಂಗ ಮಹಾರಾಜರ ಭವ್ಯ ಪ್ರತಿಮೆ. ಮತ್ತೊಂದು ವಿಶೇಷತೆಯೆಂದರೆ ಇಲ್ಲಿನ ಅನುಭವ ಮಂಟಪ. ಹೆಸರಿನಲ್ಲೇ ಅಡಗಿರುವಂತೆ ಅನುಭವ ಮತ್ತು ಆಧ್ಯಾತ್ಮಿಕ ವಿಚಾರಧಾರೆಗಳು ಒಂದಾಗುವ ತಾಣ. ಮಠದ ಆವರಣದಿಂದ ಹೊರಬಂದರೆ ಕಾಣಿಸುವ ಭವ್ಯರಥ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಜಾತ್ರೆಯು ವಿಜೃಂಭಣೆಯಿಂದ ನಡೆಯುತ್ತದೆ. ಇವೆಲ್ಲದರ ನಡುವೆ ಎತ್ತರವಾಗಿ ನಿಂತಿರುವ ಬೃಹತ್ ದೀಪಸ್ತಂಭ ಕತ್ತಲನ್ನು ದೂರ ಮಾಡಿ ಬೆಳಕಿನೆಡೆಗೆ ಕರೆದೊಯ್ಯುವ ಜ್ಞಾನದ ಸಂಕೇತದಂತೆ ಭಾಸವಾಗುತ್ತದೆ. ಮಠದ ಪಕ್ಕದಲ್ಲೇ ಇರುವ ಖಾಜಾ ಸಾಬ್ ಮಸೀದಿ ಈ ನೆಲದ ಧಾರ್ಮಿಕ ಸೌಹಾರ್ದತೆಗೆ ಸಾಕ್ಷಿಯಂತಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಈ ಮಠದಲ್ಲಿ ವರ್ಷದ 365 ದಿನಗಳ ಕಾಲ ಅನ್ನಪ್ರಸಾದ ಸೇವೆ ನಡೆಯುತ್ತದೆ. ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.